ನಮಸ್ತೆ ಡಿಯರ್ ಆಸ್ಪಿರೆಂಟ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ. ನಾವು ನಿನ್ನೆ ವಿಡಿಯೋದಲ್ಲಿ ನೋಡಿದ್ವಿ ಏನಂತ ಪ್ರಬಂಧದ ಒಂದು ಬಾಡಿ ಆಫ್ ಎನ್ ಎಸ್ಸೆನಲ್ಲಿ ಯಾವ ರೀತಿ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು, ಅದರಲ್ಲಿ ಏನೇನು ಅಂಶಗಳಿರಬೇಕು, ಇಂಪಾರ್ಟೆಂಟ್ ಅಂಶಗಳ ಬಗ್ಗೆ ನಾವು ನೆನ್ನೆ ಡಿಸ್ಕಸ್ ಮಾಡಿದ್ವಿ. ಗೊತ್ತಾಗ್ತಿದೆಯಾ? ಅದು ನೋಡಿದ್ದೀರ ಅನಿಸುತ್ತೆ. ನಿಮಗೆ ಆ ಪಾಯಿಂಟ್ಗಳು ನೆನಪಿದೆ ಅಂದ್ಕೊತೀನಿ. ಗೊತ್ತಾಯ್ತಾ? ಪ್ರಬಂಧದ ತತ್ವದ ವಿವರಣೆ ಆಗಿರ್ಬೋದು, ನೆಕ್ಸ್ಟು ತಾರ್ಕಿಕ ವ್ಯವಸ್ಥೆಯ ವಿನ್ಯಾಸ ಆಗಿರ್ಬೋದು. ಗೊತ್ತಾಗ್ತಿದೆಯಾ? ಪ್ಯಾರಾಗ್ರಾಫ್ಗಳನ್ನ ಹೆಂಗೆ ಆರ್ಗನೈಸ್ ಮಾಡಬೇಕು ಅನ್ನೋದು ಗೊತ್ತಾಯ್ತಾ? ಮತ್ತು ಅದಕ್ಕೆ ಉದಾಹರಣೆ ಮತ್ತು ಎಕ್ಸಾಂಪಲ್ ಸಾಕ್ಷ್ಯಾಧಾರಗಳನ್ನ ಹೆಂಗೆ ಕೊಡೋದು ಅಂತಿರ್ಬೋದು. ಗೊತ್ತಾಯ್ತಾ? ಪಾಯಿಂಟ್ ವೈಸ್ ಅಥವಾ ಡಿಸ್ಕ್ರಿಪ್ಟಿವ್ ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಇವತ್ತು ಅದರ ಮುಂದುವರಿದ ಭಾಗ ಏನಂತ ಕರೀತಾರೆ, ಯಾವ ರೀತಿ ಮುಖ್ಯ ಭಾಗಗಳು ಬರೆಯೋಕ್ಕೆ ಎಕ್ಸಾಂಪಲ್ಸ್ ಯಾವ ತಗೋಬೋದು, ಯಾವ ಒಂದು ಎಸ್ಸೆ ಬರೆಯೋಕ್ಕೆ ಯಾವ ರೀತಿ ಅಪ್ರೋಚ್ ಯೂಸ್ ಮಾಡೋದು, ಯಾವ ಶೈಲಿ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ. ತುಂಬ ಅಪ್ರೋಚಸ್ ಇದೆ, ಅದರಲ್ಲಿ ನಾನು ಒಂದಷ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಮನೋನಕ್ಷೆ ಮೈಂಡ್ ಮ್ಯಾಪ್ ನಿರ್ವಹಣಾ ಶೈಲಿಗೆ ಅನುಗುಣವಾಗಿ ಪ್ರಬಂಧದ ಮುಖ್ಯ ಭಾಗ ಬಾಡಿ ಆಫ್ ಎನ್ ಎಸ್ಸೆ ರಚನೆಗೆ ಸಂಬಂಧಿಸಿದ ಪ್ರಬಂಧದ ಮುಖ್ಯ ಭಾಗವು ರಚನೆಗೆ ಸಂಬಂಧಿಸಿದ ಪ್ರಬಂಧದ ಮುಖ್ಯ ಭಾಗವು ವಿಶ್ಲೇಷಣಾತ್ಮಕ ಚಿಂತನೆ, ತರ್ಕಬದ್ಧ ಮಾಹಿತಿ ವಿವರ ಹಾಗೂ ಉದಾಹರಣೆಗಳನ್ನು ಒಳಗೊಂಡಿರಬೇಕು. ಅರ್ಥ ಆಗುತ್ತೆ? ನಿಮ್ಮ ಮನೋನಕ್ಷೆ ಏನು ಮೈಂಡ್ ಮ್ಯಾಪ್ ಹಾಕೊಂಡಿರ್ತೀರ ಅಥವಾ ನಿಮ್ಮ ನಿರ್ವಹಣಾ ಶೈಲಿ ತಕ್ಕಂಗೆ ಏನಿರಬೇಕು, ವಿಶ್ಲೇಷಣಾತ್ಮಕ ಚಿಂತನೆ ಇರಬೇಕು, ಅನಾಲಿಟಿಕಲ್ ಥಿಂಕಿಂಗ್ ಇರಬೇಕು, ಅದರಲ್ಲಿ ತರ್ಕಬದ್ಧವಾಗಿ ಮಾಹಿತಿನ ವಿವರಣೆ ಮಾಡಿರಬೇಕು ಹಾಗೂ ಉದಾಹರಣೆಗಳನ್ನ ಅದು ಒಳಗೊಂಡಿರಬೇಕು. ಪ್ರಬಂಧದ ವಿಧದ ಪ್ರಕಾರಕ್ಕೆ ಅನುಗುಣವಾಗಿ ನೋಡಿ, ನಾನು ಹೇಳ್ತಾ ಇದ್ದೀನಿ, ಪ್ರಬಂಧದ ವಿಧದ ಪ್ರಕಾರಕ್ಕೆ ಅನುಗುಣವಾಗಿ ಅದರ ಮುಖ್ಯ ಭಾಗವನ್ನು ವಿವಿಧ ಶೈಲಿಯಲ್ಲಿ ಬರೆಯಬಹುದು. ಗೊತ್ತಾಗ್ತಿದೆಯಾ? ಇದು ಡಿಪೆಂಡ್ ಅಪ್ ಆಗಿರೋದು ಯಾವ ಒಂದು ಶೈಲಿ, ಯಾವ ಒಂದು ವಿಧದ ಪ್ರಭಾವ, ಯಾವ ರೀತಿಯ ಪ್ರಬಂಧ ಇದೆ. ಇದು ಎನ್ವೈರ್ಮೆಂಟಲ್ ಎಸ್ಸೇನೋ ಅಥವಾ ಪೊಲಿಟಿಕಲ್ ರಿಲೇಟೆಡ್ ಎಸ್ಸೇನೋ, ಆಡಳಿತಕ್ಕೆ ಸಂಬಂಧಿಸಿದ ಎಸ್ಸೇನೋ, ಈ ರೀತಿ ಇರುತ್ತೆ. ನೀವು ಅದನ್ನು ಚೂಸ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ನಿಮ್ಮ ಒಂದು ಬಾಡಿ ಆಫ್ ಎನ್ ಎಸ್ಸೆ ಅಪ್ರೋಚ್ ಇರಬೇಕಾಗುತ್ತೆ. ಇದರಲ್ಲಿ ನಾನು ಒಂದಿಷ್ಟು ಇಂಪಾರ್ಟೆಂಟ್ ತೋರಿಸೋದಂದರೆ ವಿಷಯ ಆಧಾರಿತ ವಿಧಾನ, ಅಂದರೆ ಥೀಮ್ ಬೇಸ್ಡ್ ಅಪ್ರೋಚ್. ಗೊತ್ತಾಗ್ತಿದೆಯಾ? ಈ ಶೈಲಿಯು ಒಂದು ವಿಸ್ತೃತ ವಿಷಯದ ವಿವಿಧ ಆಯಾಮಗಳನ್ನು ಚರ್ಚಿಸಲು, ಮಲ್ಟಿ ಡೈಮೆನ್ಷನಲ್ ಚರ್ಚಿಸಲು, ಒಂದು ಆಯಾಮಗಳನ್ನು ಚರ್ಚಿಸಲು ಸೂಕ್ತವಾಗಿದೆ. ಪ್ರತಿ ಪ್ಯಾರಾಗ್ರಾಫ್ ಒಂದೇ ವಿಷಯವನ್ನು ಉಪವಿಷಯವನ್ನಾಗಿ ವಿಭಾಗಿಸಿ ಪ್ರಮುಖ ವಿಷಯವನ್ನು ಕೇಂದ್ರೀಕರಿಸಿ ಸಂಪೂರ್ಣವಾಗಿ ವಿವರಣೆ ನೀಡಿ ಬರೆಯುವುದು. ಅರ್ಥ ಆಗ್ತಿದೆಯಾ? ಒಂದು ವಿಷಯ ತಗೊಂಡು ಆ ವಿಷಯ ಸಂಪೂರ್ಣವಾಗಿ ಎಲ್ಲ ಆಯಾಮಗಳನ್ನು ಅದನ್ನು ಒಳಗೊಂಡಿದ್ದು ಆ ವಿಷಯವನ್ನು ಸಬ್ ಹೆಡ್ಡಿಂಗ್ಸ್ ಆಗಿ, ಅಂದರೆ ಉಪವಿಭಾಗಗಳನ್ನಾಗಿ ವಿಂಗಡಿಸಿ, ಉಪವಿಷಯಗಳನ್ನಾಗಿ ವಿಭಾಗಿಸಿ ಪ್ರಮುಖ ವಿಷಯವನ್ನು ಕೇಂದ್ರೀಕರಿಸಿ ಆ ಉಪವಿಭಾಗಗಳು ಪ್ರಮುಖ ವಿಷಯನ ಅಥವಾ ಏನು ಮೇಯ್ನ್ ಥೀಮ್ ಇದೆ ನಿಮ್ಮ ಎಸ್ಸೆದು ಅದನ್ನು ಏನು ಮಾಡಬೇಕು, ಅದನ್ನು ಫೋಕಸ್ ಮಾಡಿ ಕೇಂದ್ರೀಕರಿಸಿ ನೀವೇನು ಮಾಡಬೇಕು, ಸಂಪೂರ್ಣ ವಿವರಣೆಯನ್ನು ಬರಬಹುದು. ಎಕ್ಸಾಂಪಲ್ಸ್ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಶಿಕ್ಷಣದಲ್ಲಿ ತಂತ್ರಜ್ಞಾನದ ಪ್ರಭಾವ ಅಂತ ಕೇಳಿದ್ರು ಅಂದ್ಕೊಳ್ಳಿ. ಆವಾಗ ಫಸ್ಟ್ ಪ್ಯಾರಾದಲ್ಲಿ ಏನು ಬರೀತೀರಾ ಅಂದರೆ ಆನ್ಲೈನ್ ಕಲಿಕೆಯ ಪ್ಲಾಟ್ಫಾರ್ಮ್ಗಳ ಪಾತ್ರ ಪ್ರೆಸೆಂಟ್. ಏಕೆಂದರೆ ಶಿಕ್ಷಣದ ತಂತ್ರಜ್ಞಾನದ ಪ್ರಭಾವ ಕೊಟ್ಟಾಗ ಈಗ ಆನ್ಲೈನ್ ತಂತ್ರಜ್ಞಾನ ತುಂಬ, ಆನ್ಲೈನ್ ಕ್ಲಾಸಸ್ಗಳು ತುಂಬ ಪ್ರಚಲಿತಲ್ಲಿದ್ದಾವೆ. ಅದರಗಳ ಪಾತ್ರಗಳು ಬರೀಬೇಕು. ಎಕ್ಸಾಂಪಲ್ಸು ಅದರಲ್ಲಿ ನೀವೇನು ಮಾಡಬೇಕು, ದೀಕ್ಷಾ, ಸ್ವಯಂ, ಅನ್ಅಕಾಡೆಮಿ, ಫಿಸಿಕ್ಸ್ ವಾಲಾ, ಈ ರೀತಿ ಒಂದಷ್ಟು ಎಕ್ಸಾಂಪಲ್ಸ್ನ ಕೊಡಬೇಕು. ಏನೇನು ಅದಕ್ಕೆ ಸಂಬಂಧಪಟ್ಟ, ಏಕೆ ಫಸ್ಟು ಗೌರ್ಮೆಂಟ್ ಕೊಡಿ, ಆಮೇಲೆ ಪ್ರೈವೇಟ್ ಕೊಡಿ. ಓಕೆನಾ? ಆಮೇಲೆ ಇವೆಲ್ಲ ಪ್ರೈವೇಟು, ಅನ್ಅಕಾಡೆಮಿ, ಇವು ಸ್ವಯಂ ಮತ್ತು ದೀಕ್ಷಾ ಗೌರ್ಮೆಂಟ್ NCERT ಅಭಿವೃದ್ಧಿಪಡಿಸುವ ವೇದಿಕೆ ಹಲವು ಭಾಷೆಗಳ ಡಿಜಿಟಲ್ ಮಾಹಿತಿಯನ್ನು ವಿದ್ಯಾರ್ಥಿಗಳ ಬೋಧಕರಿಗೆ ಒದಗಿಸುತ್ತೆ. ನಾನು ಸುಮ್ಮನೆ ಒಂದು ಲೈನ್ ಕೊಟ್ಟಿದ್ದೀನಿ, ನೀವು ಇನ್ನೂ ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು ಅದು ಹೆಂಗೆ ಹೆಲ್ಪ್ ಆಗುತ್ತೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಅನ್ನೋದ್ರ ಬಗ್ಗೆ. ಆಮೇಲೆ ನೆಕ್ಸ್ಟು ತುಂಬ ಕಲಿಯೋಕ್ಕೆ ಈಸಿ ಆಗುತ್ತೆ ಅನ್ನೋದ್ರ ಬಗ್ಗೆ, ಮತ್ತು ಎಲ್ಲಿ ಕೂತ್ಕೊಂಡ್ಬೇಕಾದ್ರು ಕಲಿಬೋದು, ಯಾರೇ ಬೇಕಾದ್ರೂ ಕೂತ್ಕೊಂಡು ಕಲಿಬೋದು ನನಗೆ. ನೆಕ್ಸ್ಟು ಸ್ವಯಂ ಸ್ಟಡಿ ವೆಬ್ಸ್ ಆ್ಯಂಡ್ ಆ್ಯಕ್ಟಿವ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅಂತ ಉಚಿತ ಆನ್ಲೈನ್ ಕೋರ್ಸ್ಗಳನ್ನು ಒದಗಿಸುವ ಭಾರತದ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿದೆ. ಇದು ಅನ್ಅಕಾಡೆಮಿ UPSC SSC ಬ್ಯಾಂಕಿಂಗ್ ಕೋರ್ಸ್ಗಳಿಗೆ ಸ್ಪರ್ಧಾ ಪರೀಕ್ಷೆ ತರಬೇತಿ ನೋಡೋ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಫಿಸಿಕ್ಸ್ ವಾಲಾ, JEE, ಅಂದರೆ ನೋಡಿ ನಾನು ಎಲ್ಲ ಥರದ್ದು ತೊಗೊಂಡಿದ್ದೆ. ದೀಕ್ಷಾ ತೊಗೊಂಡಿದ್ದೆ, ಗೌರ್ಮೆಂಟಿಂದ ತೊಗೊಂಡಿದ್ದೆ, ಪ್ರೈವೇಟಿಂದ ತೊಗೊಂಡು, ಪ್ರೈವೇಟಲ್ಲೂ ಸಹ UPSC, JEE, NET ಎಲ್ಲ ಥರದ್ದು ತೊಗೊಂಡಿದ್ದೀನಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಗ್ಗದ ಬೆಲೆ ಕೋರ್ಸ್ಗಳನ್ನು ಒದಗಿಸುತ್ತದೆ, ಮುಂತಾದ ಶಿಕ್ಷಣ ಕ್ರಾಂತಿಯನ್ನು ಮಾಡಿದೆ. ಈ ಥರ ಬರೀಬೇಕು. ಇವು ಸುಲಭವಾಗಿ ಹೊಂದಿಕೊಳ್ಳುವಂತಹ ಕಡಿಮೆ ವೆಚ್ಚದ ಹಾಗೂ ಎಲ್ಲರಿಗೂ ಸುಲಭವಾಗಿ ಲಭ್ಯವಾಗುವ ಕಲಿಕೆ ಪರ್ಯಾಯ ಮಾದರಿಗಳನ್ನು ಒದಗಿಸುತ್ತದೆ ಅಂದ್ಬಿಟ್ಟು ಒಂದು ಪ್ಯಾರಾಗ್ರಾಫಲ್ಲಿ ಆನ್ಲೈನ್ ಕಲಿಕೆ ಪ್ಲಾಟ್ಫಾರ್ಮ್ಗಳ ಒಂದು ಏನು ಪಾತ್ರನ ಬರಿಬೇಕಾಗುತ್ತೆ. ಉದಾಹರಣೆಗೆ ಕೋವಿಡ್ ಸಂದರ್ಭದಲ್ಲಿ ಝೂಮ್, ಗೂಗಲ್ ಕ್ಲಾಸ್ ರೂಮ್ ತರಗತಿಗಳು ನಡೆಸುವ ಪ್ರಮುಖ ಆನ್ಲೈನ್ ಸಾಧನಗಳಿದ್ದು ಅಂತ ನೀವು ಒಂದು ಎಕ್ಸಾಂಪಲ್ಸ್ನ ಕೊಡ್ಬೋದು. ನೆಕ್ಸ್ಟು ಪ್ಯಾರಾ 2 ಸ್ಮಾರ್ಟ್ ತರಗತಿಗಳು ಮತ್ತು ಕೃತಕ ಬುದ್ಧಿಮತ್ತೆ ಬಳಸುವ ಶಿಕ್ಷಣ, ಅಂದರೆ ಸ್ಮಾರ್ಟ್ ಕ್ಲಾಸು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಶಿಕ್ಷಣ ಯಾವ ರೀತಿ
ಬಂದಿದೆ. ಯಾಕೆಂದರೆ ಇಲ್ಲಿ ತಂತ್ರಜ್ಞಾನದ ಪ್ರಭಾವ ಕೇಳ್ತಾ ಇದೆ, ಶಿಕ್ಷಣದ ಮೇಲೆ ತಂತ್ರಜ್ಞಾನದ ಪ್ರಭಾವ. ನಾವು ಮೇನು ಥೀಮ್ ಏನು ನಮ್ಮದು ಶಿಕ್ಷಣದಲ್ಲಿ ತಂತ್ರಜ್ಞಾನದ ಪ್ರಭಾವ, ಅದಕ್ಕೆ ಸಂಬಂಧಪಟ್ಟಂಗೆ ಪೂರಕವಾಗಿ ಪ್ರತಿ ಪ್ಯಾರಾಗ್ರಾಫಲ್ಲೂ ಬರಿತಾ ಇದ್ದೀವಿ ನೋಡಿ. ಡಿಜಿಟಲ್ ಬೋರ್ಡ್ಗಳು, ವರ್ಚುವಲ್ ಪ್ರಯೋಗಾಲಯಗಳು, ಆಗ್ಯುಮೆಂಟೆಡ್ ರಿಯಾಲಿಟಿ, ವರ್ಚುವಲ್ ರಿಯಾಲಿಟಿ, ಆಧಾರಿತ ಟ್ಯೂಟರಿಂಗ್ ವ್ಯವಸ್ಥೆಗಳು ಕಲಿಕೆಯನ್ನು ಹೆಚ್ಚು ಆಕರ್ಷಕಗೊಳಿಸುತ್ತಿವೆ. ಏಕೆಂದರೆ ಈಗ ಎಲ್ಲ ಕಡೆ ಸ್ಮಾರ್ಟ್ ಬೋರ್ಡ್ಗಳು ಇದರಲ್ಲಿ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಎಲ್ಲರೂ ಸಹ ಡಿಜಿಟಲ್ ಬೋರ್ಡ್ಗಳನ್ನ ಬಳಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಹಿನ್ನಡೆ ಮತ್ತು ಪ್ರಗತಿಯನ್ನು ವಿಶ್ಲೇಷಿಸಿ ಅವರ ವೈಯಕ್ತಿಕ ಶಿಕ್ಷಣವನ್ನು ಒದಗಿಸಲು ಆಗಿದೆ, ಸಹಾಯ ಮಾಡುತ್ತದೆ. ಗೊತ್ತಾಗ್ತಿದೆ. ಅವರ ಡಾಟಾ ಅನಾಲಿಸಿಸ್ ಮಾಡಿಬಿಟ್ಟು ಅವರ ಏನಕ್ಕೆ ಅವ್ರು ಎಂದಿದ್ದಾರೆ, ಯಾವ ಸಬ್ಜೆಕ್ಟಲ್ಲಿ ಎಂದಿದ್ದಾರೆ, ಯಾಕೆ ಎಂದಿದ್ದಾರೆ ಅನ್ನೋದು ಅನಾಲಿಸಿಸ್ ಮಾಡಿ ಅದಕ್ಕೆ ವಿಶ್ಲೇಷಣೆ ಕೊಟ್ಟು ವೈಯಕ್ತಿಕವಾಗಿ ಅವರಿಗೆ ಮಾರ್ಗದರ್ಶನ ನೀಡಲು ಸಹ ಈ ಒಂದು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಯೂಸ್ ಆಗುತ್ತೆ. ಭಾರತದ ದೀಕ್ಷಾ, NCERT ಈ ಪಾಠಶಾಲಾ ಸ್ವಯಂ ಪ್ಲಾಟ್ಫಾರ್ಮ್ಗಳು ಸಾಧನಗಳನ್ನು ಬಳಸಿಕೊಂಡು ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸುತ್ತಾ ಬರ್ತಿವೆ. ಅರ್ಥ ಆಗ್ತಿದೆಯಾ? ಈ ರೀತಿ ಎರಡನೇ ಪ್ಯಾರಾಗ್ರಾಫಲ್ಲಿ ಸ್ಮಾರ್ಟ್ ತರಗತಿಗಳು ಮತ್ತು ಯಾವ ರೀತಿ ಶಿಕ್ಷಣದಲ್ಲಿ ನಿಮ್ಮದು ಪಾತ್ರ ವಹಿಸಿದೆ ಅನ್ನೋದು ಬಗ್ಗೆ ಬರೋದು. ನೆಕ್ಸ್ಟ್ ಪ್ಯಾರಾ 3 ತಂತ್ರಜ್ಞಾನ ಆಧಾರಿತ ಶಿಕ್ಷಣದ ಸವಾಲುಗಳು ಏನಿದೆ ಅಂದರೆ ಲೈಕ್ ಆನ್ಲೈನ್ ಕೋರ್ಸಿಂದ ಅಥವಾ ತಂತ್ರಜ್ಞಾನದ ಆಧಾರಿತ ಶಿಕ್ಷಣದಿಂದ ಏನೇನು ಸವಾಲುಗಳಿದೆ ಅಂದರೆ ಡಿಜಿಟಲ್ ಡಿವೈಡ್. ಈ ಡಿಜಿಟಲ್ ಡಿವೈಡ್ ಕಾರಣದಿಂದಾಗಿ ಗ್ರಾಮೀಣ ಮತ್ತು ಹಿಂದುಳಿದ ವರ್ಗಗಳ ಪೋಷಕರು ಮತ್ತು ಮಕ್ಕಳು ಹಲವು ಸಮಸ್ಯೆಗಳನ್ನು ಎದುರಿಸಿರ್ತಾರೆ. ಅದರಲ್ಲಿ ಆರ್ಥಿಕ ಸಮಸ್ಯೆ, ದುಡ್ಡಿರಲ್ಲ ಎಷ್ಟೋ ಮಕ್ಕಳಿಗೆ ಕೊಂಡ್ಕೊಳಕ್ಕೆ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಆಗಿರ್ಬೋದು, ಡಿಜಿಟಲ್ ಡಿವೈಸ್ಗಳನ್ನ ಕೊಂಡ್ಕೊಳಕ್ಕೆ ದುಡ್ಡಿರಲ್ಲ. ಅದನ್ನು ನೀವು ಬರೀಬೇಕಾಗ್ತದೆ. ಇದನ್ನು ಡಿಜಿಟಲ್ ಡಿವೈಡ್ ಅಂತ ಕರೀತಾರೆ. ಗ್ರಾಮೀಣ ಪ್ರದೇಶದಲ್ಲಿ ನೆಟ್ವರ್ಕೇ ಸಿಗೋಲ್ಲ. ಹೆಚ್ಚು ಸ್ಕ್ರೀನ್ ಅಂದರೆ ಏನು, ನಾವು ಸ್ಕ್ರೀನ್ ಟೈಮ್ ಅಂತ ಕರಿತೀವಲ್ಲ, ಅದು ಮುಂದೆ ಇರಬೇಕಾಗುತ್ತೆ. ಅದರಿಂದ ಆರೋಗ್ಯದ ಸಮಸ್ಯೆಗಳು, ಸಾಮಾಜಿಕ ಸಂಪರ್ಕ ಕಡಿಮೆ ಆಗುತ್ತೆ ಮತ್ತು ಮಾನಸಿಕ ಒತ್ತಡ ಸಾಧ್ಯ ಆಗೋ ಜಾಸ್ತಿ ಇದೆ. ಉದಾಹರಣೆ, ಭಾರತದ ಸಾವಿರಾರು ಮಕ್ಕಳು ಇನ್ನೂ ಉತ್ತಮ ಇಂಟರ್ನೆಟ್ ಸಂಪರ್ಕವಿಲ್ಲದೆ ಶಿಕ್ಷಣದಲ್ಲಿ ಹಿಂದೆ ಉಳಿಯುತ್ತಿದ್ದಾರೆ ಅನ್ನೋದು ಎಕ್ಸಾಂಪಲ್ನ ಕೊಡ್ಬೋದು. ಬೇಕಾದ್ರೆ ಇದಕ್ಕೆ ಡಾಟಾನ ಆ್ಯಡ್ ಮಾಡ್ಬೋದು, ಎಷ್ಟು ಪರ್ಸೆಂಟು ಅಥವಾ ಎಷ್ಟು ಜನ ಅನ್ನೋದನ್ನ ಆ್ಯಡ್ ಮಾಡ್ಬೋದು. ನೆಕ್ಸ್ಟು 4ನೇ ಪ್ಯಾರಾದಲ್ಲಿ ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಭವಿಷ್ಯದ ತಂತ್ರಜ್ಞಾನ. ಗೊತ್ತಾಗ್ತಿದೆಯಾ? ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಭವಿಷ್ಯದ ತಂತ್ರಜ್ಞಾನ ಅಂದ್ಬಿಟ್ಟು ವರ್ಚುವಲ್ ರಿಯಾಲಿಟಿ, ಆಗ್ಯುಮೆಂಟೆಡ್ ರಿಯಾಲಿಟಿ ಶಿಕ್ಷಣವನ್ನು ಹೆಚ್ಚು ಆಕರ್ಷಕಗೊಳಿಸುತ್ತವೆ ಮತ್ತು ಕಲಿಕೆಯನ್ನು ಸುಲಭಗೊಳಿಸುತ್ತವೆ. ಬ್ಲಾಕ್ ಚೈನ್ ತಂತ್ರಜ್ಞಾನ ಪ್ರಮಾಣಪತ್ರ ಇಶ್ಯೂ ಮಾಡೋದ್ರಲ್ಲಿ, ವಿದ್ಯಾರ್ಥಿಗಳ ದಾಖಲೆಗಳನ್ನು ಸಂರಕ್ಷಣೆ ಮಾಡೋದ್ರಲ್ಲಿ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಯೂಸ್ ಮಾಡ್ತೀವಿ. ನೋಡಿ, ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳಿದೆ. ತಂತ್ರಜ್ಞಾನ ಅಂದರೆ ಬರೀ ಕೃತಕ ಬುದ್ಧಿಮತ್ತೆ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ, ವರ್ಚುವಲ್ ರಿಯಾಲಿಟಿ, ಆಗ್ಯುಮೆಂಟೆಡ್ ರಿಯಾಲಿಟಿ, ಬ್ಲಾಕ್ ಚೈನ್ ಟೆಕ್ನಾಲಜಿ ಎಲ್ಲ ವಿಷಯಗಳು ಕವರ್ ಆಗ್ತಾ ಇದೆ. ನೀವು ಅಬ್ಸರ್ವ್ ಮಾಡಬೇಕು ಅದನ್ನು. ಉದಾಹರಣೆಗೆ ಹಲವು ವಿಶ್ವವಿದ್ಯಾಲಯಗಳು ಆಧಾರಿತ ಮೌಲ್ಯಮಾಪನಗಳನ್ನು ಅಳವಡಿಸಿಕೊಂಡಿವೆ, ಡಿಜಿಟಲ್ ವ್ಯಾಲ್ಯೂಯೇಷನ್ನ ಬಳಸ್ಕೊಂಡಿವೆ. ಈ ವಿಧಾನವು ವಿಷಯವನ್ನು ಸಂಪೂರ್ಣ ಉದಾಹರಣೆಗಳ ಸಮೇತ ವಿವರಿಸೋದ್ರಿಂದ ಪ್ರಮದವು ಸಮಗ್ರ ಮತ್ತು ಆಕರ್ಷಕವಾಗಿರುತ್ತದೆ. ಗೊತ್ತಾಗ್ತದೆ. ಇದು ಒಂದು ಮೆಥಡು ಗೊತ್ತಾಯಿತು ಅಂದ್ಕೊಳ್ತೀನಿ ನಾನು ನಿಮಗೆ. ಒಂದು ಮೆಥಡಲ್ಲಿ ಫಸ್ಟ್ನೇ ಮೆಥಡ್ ಯಾವುದು, ವಿಷಯ ಆಧಾರಿತ ಒಂದು ಅಪ್ರೋಚ್, ಥೀಮ್ ಬೇಸ್ಡ್ ಅಪ್ರೋಚ್ ಅಂತ ಕರಿತೀವಿ. ಅರ್ಥ ಆಗ್ತದೆ. ಅದರಲ್ಲಿ ಒಂದು ವಿಷಯದ ಅಂದರೆ ಶಿಕ್ಷಣದಲ್ಲಿ ತಂತ್ರಜ್ಞಾನ ಪ್ರಭಾವದ ಸುತ್ತನೇ ನಾವು ವಿವಿಧ ಪ್ಯಾರಾಗ್ರಾಫ್ ಮುಖಾಂತರ ಬರಿತಾ ಹೋಗ್ತೀವಿ. ಪ್ಯಾರಾಗ್ರಾಫ್ 1ನಲ್ಲಿ ಏನು ಬರೆದ್ವಿ, ಆನ್ಲೈನ್ ಕಲಿಕೆ ಪ್ಲಾಟ್ಫಾರ್ಮ್ಗಳ ಪಾತ್ರ. ಪ್ಯಾರಾಗ್ರಾಫ್ 2ನಲ್ಲಿ ಸ್ಮಾರ್ಟ್ ತರಗತಿಗಳು ಮತ್ತು ಕೃತಕ ಬುದ್ಧಿ ಬಳಸುವ ಶಿಕ್ಷಣ. ಮತ್ತು 3ನೇ ಪ್ಯಾರಾಗ್ರಾಫಲ್ಲಿ ತಂತ್ರಜ್ಞಾನ ಮತ್ತು ಆಧಾರಿತ ಶಿಕ್ಷಣ ಸವಾಲುಗಳು. 4ನೇ ಪ್ಯಾರಾದಲ್ಲಿ ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಭವಿಷ್ಯದ ತಂತ್ರಜ್ಞಾನ ಅದು ಬರೆದ್ಬಿಟ್ಟು ಆಮೇಲೆ ನೀವೇನು ಮಾಡ್ಬೋದು, ವೇ ಫಾರ್ವರ್ಡ್ ಬರಿಬೋದು. ವೇ ಫಾರ್ವರ್ಡ್ ಮುನ್ನಡೆಯುವ ಹಾದಿ ಅಂತ ಬರೆದ್ಬಿಟ್ಟು ಅಥವಾ ನೆಕ್ಸ್ಟ್ ಕನ್ಕ್ಲೂಷನ್ಗೆ ಹೋಗ್ಬೋದು. ಈ ರೀತಿ ನೀವೇನು ಮಾಡ್ಬೋದು, ಒಂದು ಎಸ್ಸೆನ ಅಪ್ರೋಚ್ ಕಂಪ್ಲೀಟ್ ಮಾಡ್ಬೋದು. ನೆಕ್ಸ್ಟ್ ಇದರಲ್ಲಿ 2ನೇ ಥರ ಬರುತ್ತೆ, ಕಾಲಾನುಕ್ರಮದ ಶೈಲಿ ಅಂದರೆ ಕ್ರೋನಾಲಜಿಕಲ್ ಅಪ್ರೋಚ್ ಅಂತ ಕೇಳಿರ್ತೀರ. ಈ ಕ್ರೋನಾಲಜಿಕಲ್ ಅಪ್ರೋಚ್ ಯಾವಾಗ ಯೂಸ್ ಆಗುತ್ತೆ ಅಂದರೆ ಈ ವಿಧಾನವನ್ನು ಕಾಲಾನುಕ್ರಮದ ಟೈಮ್ ಸೀಕ್ವೆನ್ಸ್ ಅಥವಾ ಪ್ರಕಾರ ಪ್ರಸ್ತಾಪಿಸುತ್ತದೆ. ಇದನ್ನು ಇತಿಹಾಸ, ರಾಜಕೀಯ ಪರಿವರ್ತನೆಗಳು ಮತ್ತು ಸಮಾಜದ ವಿವಿಧ ಹಂತಗಳನ್ನು ವಿವರಿಸಲು ಬಳಸಬಹುದು. ಗೊತ್ತಾಗ್ತದೆ. ಎಕ್ಸಾಂಪಲ್ಸ್, ಭಾರತೀಯ ಪ್ರಜಾಪ್ರಭುತ್ವದ ಪ್ರಗತಿ ಟಾಪಿಕ್ಕು. ಭಾರತೀಯ ಪ್ರಜಾಪ್ರಭುತ್ವ ಯಾವ ರೀತಿ ಹಂತ ಹಂತವಾಗಿ ಬೆಳೆದು ಬಂತು ಅಂತ ಬಂದಾಗ ಪ್ಯಾರಾ 1ನಲ್ಲಿ ಸ್ವತಂತ್ರೋತ್ತರ ಸವಾಲುಗಳು. ಈ ಥರ ನೀವೆಲ್ಲರೂ ಬರೆದಿರ್ತೀರ ಆಲ್ಮೋಸ್ಟ್ ಅಲ್ಲ. ಗೊತ್ತಾಗ್ತಿದೆಯಾ? ಸ್ವಾತಂತ್ರ್ಯ ಪೂರ್ವದ ಭಾರತ ರಾಜಕೀಯ ಅಸ್ಥಿರತೆ, ವಸಾಹತುಶಾಹಿ ಸಮಸ್ಯೆಗಳು, ಆರ್ಥಿಕ ಸವಾಲುಗಳನ್ನು ಎದುರಿಸಿತು. ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಹೆಂಗಿತ್ತು 1947ರಿಂದ 50ರವರೆಗೂ ಭಾರತದ ಸಂವಿಧಾನ ರಚನಾ ಪ್ರಕ್ರಿಯೆ ಮೂಲ ಸ್ಥಾಪನೆಯಾಗಿದೆ. ಆವಾಗ ಏನು ರಚನಾ ಸಭೆ ಸ್ಥಾಪನೆ ಆಯಿತು ಮತ್ತು ಪ್ರಜಾಪ್ರಭುತ್ವದ ಒಂದು ಕಾನ್ಸ್ಟಿಟ್ಯೂಷನ್ ನಮಗೆ ಪ್ರಾರಂಭ ಇತ್ತು. 1952 ಮೊದಲ ಚುನಾವಣೆ ಭಾರತ ಪ್ರಜಾಪ್ರಭುತ್ವದ ಉತ್ಕೃಷ್ಟ ಉದಾಹರಣೆಯಾಗಿದೆ. ನಾವು ಯಾಕೆಂದರೆ ಫೇರ್ ಎಲೆಕ್ಷನ್ ಮಾಡಿದ್ವಿ. ಅಷ್ಟು ದೊಡ್ಡ ಜನಸಂಖ್ಯೆಗೆ ನಾವೇನು ಮಾಡಿದ್ವಿ, ಎಲೆಕ್ಷನ್ ಮಾಡಿದ್ವಿ. ಅದು ಪ್ರಾಮಾಣಿಕವಾಗಿ ಮಾಡಿದ್ವಿ. ಗೊತ್ತಾಗ್ತಿದೆ. ಅದನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ಅಂದರೆ ಪ್ರಗತಿ ಹೆಂಗಾಗ್ತಿದೆ ನಮ್ಮ ಒಂದು ಪ್ರಜಾಪ್ರಭುತ್ವ. ನೆಕ್ಸ್ಟು ಅದಕ್ಕೆ ಹಸಿರು ಕ್ರಾಂತಿ ಮತ್ತು ಆರ್ಥಿಕ ಸುಧಾರಣೆಗಳು 1960ರಿಂದ 90ರವರೆಗೂ. ಕ್ರಾಂತಿ, ಆಹಾರ ಸುರಕ್ಷತೆ ಒದಗಿಸಿತು, ಭದ್ರತೆ, ಪ್ರಜಾಪ್ರಭುತ್ವವನ್ನು ಬಲಪಡಿಸಿತು. 1991ರಲ್ಲಿ ಜಾಗತೀಕರಣ ಮೂಲಕ ಆರ್ಥಿಕತೆ ಹೊಸ
ಮುಕ್ತ ಆರ್ಥಿಕತೆ ಹೊಂದಿತ್ತು, ಗೊತ್ತು, ಮಿಶ್ರ ಆರ್ಥಿಕತೆ ಮತ್ತು ಅಥವಾ ಮುಕ್ತ ಆರ್ಥಿಕತೆಯನ್ನು ಹೊಂದಿತ್ತು. ಉದಾಹರಣೆ ಭಾರತವು ಸಾಮಾಜಿಕ ಮತ್ತು ಆರ್ಥಿಕತೆಯಿಂದ ಮಿಶ್ರ ಆರ್ಥಿಕತೆಯನ್ನು ಪ್ರವೇಶಿಸಿತು ಅಂತ ಈ ಒಂದು ಪ್ಯಾರಾಗ್ರಾಫಲ್ಲಿ ಬರೀತೀರಾ. ನೆಕ್ಸ್ಟ್ ಪ್ಯಾರಾ 3ನಲ್ಲಿ ರಾಜಕೀಯ ಸ್ಥಿರತೆ ಮತ್ತು ಪ್ರಾದೇಶಿಕ ಪಕ್ಷಗಳ ಪ್ರಭಾವ ಗೊತ್ತಾಗ್ತಿದೆಯಾ. ಏನೇನು ಆಯಿತು 1990ರಿಂದ 2000 ಏನೇನು ಪ್ರಾದೇಶಿಕ ಪಕ್ಷಗಳ ಪ್ರಭಾವದಿಂದ ಜಂಟಿ ಸರ್ಕಾರಗಳು ಗೊತ್ತಾಯ್ತಾ, ಹೊಸ ರಾಜಕೀಯ ಸಮೀಕರಣಗಳನ್ನು ತಂದವು, ಹೊಸ ಥರ ಎವಲ್ಯೂಷನ್ ಆಯಿತು, ಮಾಹಿತಿ ತಂತ್ರಜ್ಞಾನ, ಉದ್ಯಮ ವಲಯ ಬೆಳವಣಿಗೆ, ಆಡಳಿತ ಮಾದರಿಗಳನ್ನು ಬದಲಾಯಿಸಿತು. ಉದಾಹರಣೆಗೆ ವಾಜಪೇಯಿ ಸರ್ಕಾರದ ಆರ್ಥಿಕ ಪುನಶ್ಚೇತನಗಳು ಅಂತ ಎಕ್ಸಾಂಪಲ್ಸ್ನ ಕೊಡ್ಬೋದು ನೀವು. ಅಥವಾ 1992 ಏನು ಗ್ಲೋಬಲ್ LPG ಗೊತ್ತಾಯ್ತಾ, ನರಸಿಂಹನ್ ರಾವ್ ಒಂದು ಸರ್ಕಾರದಲ್ಲಿ. ನೆಕ್ಸ್ಟ್ 4ನೇ ಪ್ಯಾರಾದಲ್ಲಿ ಡಿಜಿಟಲ್ ಭಾರತ ಮತ್ತು ಚುನಾವಣಾ ಸುಧಾರಣೆಗಳು. ಏನೇನು ಇಲ್ಲಿವರೆಗೂ ಸುಧಾರಣೆಗಳಾಗಿದೆ ಇಲ್ಲಿ ನೋಡಿ. ನಾವು ಏನು ಮಾಡ್ತೀವಿ, ಪ್ರಜಾಪ್ರಭುತ್ವದ ಪ್ರಗತಿ ಬಗ್ಗೆ ಮಾಡ್ತೀವಿ. ಇಲ್ಲಿ ನಾವೆಲ್ಲ ಕವರ್ ಆಗಿದೆ ನೋಡಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಎಲ್ಲ ಅಂಶಗಳನ್ನು ಕವರ್ ಮಾಡ್ತಾಯಿದ್ದೀವಿ. ಸಾಮಾಜಿಕ ಮಾಧ್ಯಮ ಮತ್ತು ಆಡಳಿತ ರಾಜಕೀಯ ಪ್ರಕ್ರಿಯೆಯನ್ನು ಬದಲಾಯಿಸುತ್ತದೆ. ಚುನಾವಣಾ ಆಯೋಗವು VVPAT ಡಿಜಿಟಲ್ ಮತದಾನ ವ್ಯವಸ್ಥೆ ಮತ್ತು EVM ಬಳಕೆಯಿಂದ ಚುನಾವಣಾ ಹಗರಣಗಳನ್ನ ತಡೆಯಲು ಸಹಾಯವಿದೆ. ಈ ವಿಧಾನವು ವಿಷಯದ ಪ್ರಗತಿ ಹಿಂಗೆ ಪ್ರಗತಿ ಆಗ್ತಾ ಬಂತು ಅನ್ನೋದನ್ನ ಒಂದು ಹಂತವಾಗಿ ಎಕ್ಸ್ಪ್ಲೇನ್ ಮಾಡಲು ಈ ಒಂದು ಮೆಥಡ್, ಕ್ರೋನಾಲಜಿಕಲ್ ಮೆಥಡ್ ಅಥವಾ ಕಾಲಾನುಕ್ರಮದ ವಿವರಣೆ ಮೆಥಡ್ ಹೆಲ್ಪ್ ಆಗುತ್ತೆ. ಸೂಕ್ಷ್ಮವಾಗಿ ವಿವರಿಸಲು ಸಹಾಯ ಮಾಡುತ್ತೆ. ಒಂದು ವಿಷಯದ ಬೆಳವಣಿಗೆಯನ್ನು ಕಾಲಾನುಕ್ರಮದಲ್ಲಿ ವಿವರಿಸುವ ವಿಧಾನವಾಗಿದೆ. ಇದನ್ನು ಐತಿಹಾಸಿಕ ಘಟನೆಗಳು, ಪರಿವರ್ತನೆಗಳನ್ನು ಅವಲೋಕನ ಮಾಡಲು ಬಳಸಲಾಗುತ್ತದೆ. ಅರ್ಥ ಆಗ್ತಿದೆಯಾ? ಇದಕ್ಕೆ ಯೂಸ್ ಮಾಡ್ತಾರೆ. ಅದು ಐತಿಹಾಸಿಕ ಘಟನೆಗಳು. ಈಗ ಭಾರತದಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರ ಅಂತ ಕೇಳಿದಾಗ ಕ್ರೋನಾಲಜಿಕಲ್ ಆರ್ಡರ್ಲ್ಲಿ ಬರೀಬೇಕಾಗುತ್ತೆ. ಗೊತ್ತಾಗ್ತಿದೆಯಾ? 18 ರಿವೋಲ್ಟ್ ಆದಾಗ ಹೆಂಗಿತ್ತು, ಅದಾದಮೇಲೆ ಗಾಂಧಿ ಯುಗದಲ್ಲಿ ಹೆಂಗಿತ್ತು, ಆಮೇಲೆ ಹೆಂಗಿತ್ತು ಅನ್ನೋದನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಅದು ಒಂದು ಮೆಥಡ್, ಎರಡನೇ ಮೆಥಡ್ ಆಯಿತು. ಈಗ 3ನೇ ಮೆಥಡ್ ನೋಡೋಣ. ಉದಾಹರಣೆ ಅದಕ್ಕೆ ಗ್ರೀನ್ ರೆವಲ್ಯೂಷನ್ ಆಫ್ ಇಂಡಿಯಾ ಹೆಂಗೆ ರೆವಲ್ಯೂಷನ್ ಆಯಿತು, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಫ್ ವರ್ಲ್ಡ್ ಯಾವ ರೀತಿ ಕ್ರೋನಾಲಜಿಕಲ್ ಆರ್ಡರ್ ಆಯಿತು ಅನ್ನೋದ್ರ ಬೇಕಾದ್ರೆ ಬರಿಬೋದು. ನೆಕ್ಸ್ಟು ಕಾರಣ ಮತ್ತು ಪರಿಣಾಮ ಶೈಲಿ, ಕಾಸ್ ಆ್ಯಂಡ್ ಎಫೆಕ್ಟ್ ಅಪ್ರೋಚ್ ಅಂತ ಕರೀತಾರೆ. ಇದರಲ್ಲಿ ಕಾರಣ, ಪ್ರಭಾವ, ಕಾಸ್ ಆ್ಯಂಡ್ ಎಫೆಕ್ಟ್ ಒಂದು ಸಮಸ್ಯೆ ಅಥವಾ ವಿದ್ಯಮಾನದ ಕಾರಣವನ್ನು ವಿಶ್ಲೇಷಿಸಿ ಅದರ ಪರಿಣಾಮಗಳನ್ನು ವಿವರಿಸುವ ರಚನೆಯಾಗಿದೆ. ಈ ರಚನೆ ಪ್ರಮುಖವಾಗಿ ಸಮಾಜಶಾಸ್ತ್ರ, ಆರ್ಥಿಕ, ಪರಿಸರ ಸಮಸ್ಯೆಗಳ ಬಗ್ಗೆ ಬರೆಯುವ ಪ್ರಬಂಧಗಳಿಗೆ ಉಪಯುಕ್ತವಾಗಿದೆ. ಅಂದರೆ ಕಾರಣ ಏನು, ಅದಕ್ಕೆ ಪರಿಣಾಮ ಏನು, ಕಾರಣದಿಂದ ಪರಿಣಾಮಗಳ ಬಗ್ಗೆ ಬರೀತಾರೆ. ಎಕ್ಸಾಂಪಲ್ಸ್ ನೋಡ್ರಿ ಗೊತ್ತಾಗುತ್ತೆ ನಿಮಗೆ. ಪ್ರಬಂಧದ ವಿಷಯ ನೋಡಿ, ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಕಾರಣ ಮತ್ತು ಪರಿಣಾಮಗಳೇನು ಅಂತ ಕೇಳಿದಾಗ ನೀವೇನು ಮಾಡಬೇಕು, ಪ್ಯಾರಾಗ್ರಾಫಲ್ಲಿ ಜಾಗತಿಕ ತಾಪಮಾನ ಹೆಚ್ಚಳದ ಪ್ರಮುಖ ಕಾರಣಗಳು ಬರೀಬೇಕಾಗುತ್ತೆ. ಪ್ಯಾರಾ 2ನಲ್ಲಿ ಜಾಗತಿಕ ಹೆಚ್ಚಳದ ಪರಿಣಾಮಗಳ ಬಗ್ಗೆ ಬರೀಬೇಕಾಗುತ್ತೆ. ಪ್ಯಾರಾ 3ನಲ್ಲಿ ಜಾಗತಿಕ ಪರಿಹಾರಗಳ ಬಗ್ಗೆ ಬರೀಬೇಕಾಗುತ್ತೆ. ಈ ರೀತಿ ನೀವು ಬರೀಬೇಕಾಗುತ್ತೆ ನೋಡಿ. ಜಾಗತಿಕ ತಾಪಮಾನ ಹೆಚ್ಚಳ ಪ್ರಮುಖ ಕಾರಣಗಳು: ಕೈಗಾರೀಕರಣ, ಇಂಧನ ಬಳಕೆ, ಹೆಚ್ಚಳದಿಂದ ಹಸಿರುಮನೆ ಅನಿಲಗಳ ಉತ್ಪತ್ತಿ, ಅರಣ್ಯ ನಾಶದಿಂದ CO2 ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಪರಿಣಾಮ ಸಮುದ್ರ ಮಟ್ಟದ ಏರಿಕೆಯಿಂದ ಇದು ಕಾರಣ ಬರೆದ್ವಿ, ಅದಕ್ಕೆ ಪರಿಣಾಮ ಬರೆದ್ವಿ, ಮತ್ತು ಪರಿಹಾರ ಬರೆದ್ವಿ. ಈ ರೀತಿ ಕಾರಣ, ಪರಿಣಾಮ, ಪರಿಹಾರಗಳ ಒಂದು ಮೆಥಡ್ನ ನೀವು ಒಂದು ಯೂಸ್ ಮಾಡ್ಬೋದು. ಗೊತ್ತಾಗ್ತಿದೆಯಾ? ಅದಕ್ಕೆ ಪರಿಹಾರಗಳು ನೋಡಿ. ಇದಕ್ಕೆ ಪರಿಣಾಮಗಳು ಏನೇನಾಯಿತು ಅಂತ ಬರೆದ್ರಿ. ವ್ಯತ್ಯಾಸ ಆಗುತ್ತೆ, ಬಿರುಗಾಳಿ ಬರುತ್ತೆ, ಪ್ರವಾಹಗಳು ಉಂಟಾಗ್ತವೆ, ಕಡಲ ತೀರದ ನಗರಗಳ ಅಪಾಯದಲ್ಲಿ ಸಿಕ್ಕುವಂಥ ಉದಾಹರಣೆಗಳು ಬರೀತೀರಾ. ಆಮೇಲೆ ಪರಿಹಾರಗಳು ಬಂದಾಗ ಪ್ಯಾರಿಸ್ ಒಪ್ಪಂದ ಏನಾಯಿತು, IPCC ವರದಿ ಏನಾಯಿತು, ಅದು ಏನೇನು ಕೊಟ್ಟಿದೆ, ಏನೇನು ಕ್ರಮ ಕೈಗೊಂಡಿದೆ, ಭಾರತ ಏನೇನು ಕ್ರಮ ಕೊಂಡಿದೆ, 30 ಸೌರಶಕ್ತಿ ಉತ್ಪಾದಿಸುವ ಗುರಿ ಹೊಂದಿದೆ. ಈ ಥರದ ಒಂದು ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟು ಒಂದು ಪರಿಹಾರ ಕ್ರಮಗಳನ್ನ ಬರಿಬೋದು. ಈ ವಿಧಾನವು ತರ್ಕಬದ್ಧವಾದ ವಿವರಣೆ ಹಾಗೂ ಕಾರಣಗಳ ಪರಿಣಾಮಗಳನ್ನು ನೀಡಲು ಅನುಕೂಲವಾಗಿದೆ. ಉದಾಹರಣೆಗೆ ವಾತಾವರಣದ ಮಾಲಿನ್ಯ ಕಾರಣಗಳು ಮತ್ತು ಪರಿಣಾಮಗಳು. ಎಕ್ಸಾಂಪಲು: ಹಸಿವು ಮತ್ತು ಪೌಷ್ಟಿಕಾಂಶದ ಕೊರತೆಯ ಪ್ರಮುಖ ಕಾರಣಗಳು ಮತ್ತು ಪರಿಣಾಮಗಳು, ಜಲಸಂಪನ್ಮೂಲ ಕೊರತೆಯ ಕಾರಣಗಳು ಮತ್ತು ಪರಿಣಾಮಗಳು ಅನ್ನೋದ್ರ ಬಗ್ಗೆ ನೀವು ಬರಿಬೋದು. ಗೊತ್ತಾಗ್ತಿದೆ? ಹೀಗಾಗಿ ನೀವಿಲ್ಲಿ 2 ಮೆಥಡ್ನ ಕಲ್ತ್ಕೊಂಡ್ರಿ. 3 ಮೆಥಡ್ ಅಂದ್ಕೊತೀನಿ. 3 ಮೆಥಡ್ ಗೊತ್ತಾಯ್ತಾ? ಒಂದು ವಿಷಯ ಆಧಾರಿತ ವಿಧಾನ, ಥೀಮ್ ಬೇಸ್ಡ್ ಅಪ್ರೋಚು 1ನೇ ವಿಧಾನ. 2ನೇ ವಿಧಾನ ಕ್ರೋನಾಲಜಿಕಲ್ ಅಪ್ರೋಚು. ಗೊತ್ತಾಯ್ತಾ? 3ನೇ ವಿಧಾನ ಕಾರಣ ಮತ್ತು ಪರಿಣಾಮ ಶೈಲಿ ಅಪ್ರೋಚು. ಗೊತ್ತಾಯ್ತಾ? ಇನ್ನೂ 2 ವಿಧ ಇದ್ದಾವೆ. ಅವನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಮಾಡೋಕ್ಕಾಗ್ತಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನಿಮ್ಮ ಸ್ನೇಹಿತರಿಗೆ ತಿಳಿಸಿ, ಸಬ್ಸ್ಕ್ರೈಬ್ ಆಗೋಕ್ಕೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.